ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಆದರೆ ಆಟ ಇನ್ನೂ ಮುಗಿದಿಲ್ಲ. ಆಟ ಈಗ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಪಿಕ್ಚರ್ ಅಭಿ ಬಾಕಿ ಹೈ. ಸಿದ್ದರಾಮಯ್ಯ ಅವರು 3 ಗಂಟೆಗೆ ರಾಜೀನಾಮೆಯನ್ನ ಕೊಟ್ಟು ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಆಟ ಎಲ್ಲ ಮುಗಿದೋಯ್ತು ಅಂತ ಅನ್ಕೋಬಹುದು. ಆದರೆ ಆಟ ಇನ್ನೂ ಮುಗಿದಿಲ್ಲ. ಪಿಕ್ಚರು ಈಗ ಶುರುವಾಗುತ್ತೆ. ಕನಕಪುರ ಬಂಡೆಗೆ ಡೈನಮೈಟ್ ಫಿಕ್ಸ್ ಆಗಿದ್ಯಾ? ಬಂಡೆನ ಪುಡಿ ಪುಡಿ ಮಾಡೋದಕ್ಕೆ ನೋಡಿ, ಬಹುತೇಕ ಕನ್ಫರ್ಮ್ ಆಗಿದೆ ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದು. ಆದರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅವರ ಬೆಂಬಲವಾಗಿ ನಿಂತಿರುವಂತಹ ನಾಯಕರುಗಳು ಯಾರೂ ಕೂಡ ಯಾವುದೇ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಮೌನ ಮುರಿದ ಸಿದ್ದು ಡೈನಮೈಟ್ ಇಟ್ರ. ಇಬ್ಬರು ನಾಯಕರ ನಡೆಯಲ್ಲೇ ಸಾವಿರಾರು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಆಯ್ಕೆಯಾದವರೇ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ. ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ರಾಜ್ಯಸಭೆಗೆ ಹೋಗಲ್ಲ, ನಾನು ರಾಜ್ಯದಲ್ಲೇ ರಾಜಕಾರಣ ಮಾಡ್ತೇನೆ. ನೀವು ಗಮನಿಸಬಹುದು, ಸಿದ್ದರಾಮಯ್ಯ ಅವರು ಇವತ್ತು ಮಾಡಿದಂತಹ ಪ್ರೆಸ್ ಮೀಟ್ ಅಲ್ಲಿ 2 ಪಾಯಿಂಟ್ಗಳನ್ನ, 2 ಸಾಲುಗಳ ಮಧ್ಯೆನೇ ಭವಿಷ್ಯ ಅಡಗಿ ಕೂತ್ಕೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆಯಾ ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತ? ಶನಿವಾರದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಡಿಲು ಗುಡುಗು. ನೀವು ಗಮನಿಸಿ, ತಮ್ಮ ಆಪ್ತರಿಗೆ ಯಾವುದೇ ಸ್ಟೇಟ್ಮೆಂಟ್ ಕೊಡದಂತೆ ಡಿ.ಕೆ. ಆರ್ಡರ್ ಮಾಡಿದಾರಾ? ಕೈಗೆ ಬಂದ ತುತ್ತು ಎಲ್ಲಿ ಬಾಯಿಗೆ ಬರಲ್ವೋ ಅನ್ನೋ ಆತಂಕದಲ್ಲಿದ್ದಾರಾ? ಶನಿವಾರದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಗುಡುಗು ಸಿಡಿಲಿನ ಆರ್ಭಟ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ಬಂದಿದ್ದಾರೆ. ಗವರ್ನರ್ ಬಂದ ಮೇಲೆ ಅದು ಅಕ್ಸೆಪ್ಟ್ ಆಗುತ್ತೆ. ಆದರೆ ರಾಜೀನಾಮೆ ಕೊಟ್ಟು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಡೆಲ್ಲಿಗೆ ಹೊರಡ್ತಾರೆ 4:40ಕ್ಕೆ. ಸೊ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಿದ್ದರಾಮಯ್ಯ ಅವರು. ಇದೆಲ್ಲದರ ನಡುವೆ ಆಟ ಮುಗೀತು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಾಯ್ತು, ಇನ್ನೇನಿದ್ರು ಡಿ.ಕೆ. ಶಿವಕುಮಾರ್ ಅವರ ಯುಗ ಆರಂಭ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಸಿದ್ದರಾಮಯ್ಯ ಅವರ ಅಸಲಿ ಆಟ ಈಗ ಶುರುವಾಗುತ್ತೆ. ಅಸಲಿ ಆಟ ಈಗ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿಎಲ್ಪಿ ಸಭೆ ಆಗ್ಬೇಕಿನ್ನು. ಸಿಎಲ್ಪಿ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಯಾರು ಹಾಗಾದ್ರೆ ಸಿಎಲ್ಪಿ ಸಭೆಯಲ್ಲಿ ಯಾರಾಗ್ತಾರೆ ಸಿಎಂ? ಶನಿವಾರದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಡಿಲು ಗುಡುಗು. ನಾಳೆ ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತೆ. ರಾಹುಲ್ ಗಾಂಧಿ ಅವರೊಟ್ಟಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ, ವೇಣುಗೋಪಾಲ್ ಅವರೊಟ್ಟಿಗೆ ಮೀಟಿಂಗ್ ಅನ್ನು ಕೂಡ ಮಾಡಲಾಗುತ್ತೆ. ನೋಡಿ, ಬಹುತೇಕ ಕನ್ಫರ್ಮ್ ಆಗಿದೆ ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ನಗು ಮೊಗವೇ ಇಲ್ಲ. ನಿನ್ನೆನೂ ಕೂಡ ಅಷ್ಟೇನೆ, ಡೆಲ್ಲಿಯಿಂದ ಬಂದ ಮೇಲೂ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಹಿಂಟ್ ಬಿಟ್ಕೊಡ್ಲಿಲ್ಲ. ಇವತ್ತು ಕೂಡ ಅಷ್ಟೇನೆ. ಅದರ ಜೊತೆಗೆ ಅವರ ಬೆಂಬಲಿಗ ನಾಯಕರು ಕೂಡ ಅಷ್ಟೇನೆ. ಕರ್ನಾಟಕದ ಆಟ ಮತ್ತೆ ದಿಲ್ಲಿಗೆ ಶಿಫ್ಟ್ ಆಗಿದೆ. ಅವರು ಹೋದ್ರು, ಈಗ ಇವರು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು 4:40ಕ್ಕೆ ಡೆಲ್ಲಿಗೆ ಹಾರ್ತಾ ಇದ್ದಂತೆ ಡಿ.ಕೆ.ನೂ ಕೂಡ ಈ ಕಡೆಯಿಂದ ಫ್ಲೈಟ್ ಬುಕ್ ಮಾಡಿ ಹಾರೋದಕ್ಕೆ ರೆಡಿಯಾಗಿದ್ದಾರೆ. 4:30 ಫ್ಲೈಟ್ನಲ್ಲಿ ಸಿದ್ದರಾಮಯ್ಯ ದೆಹಲಿಗೆ ಹಾರಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ ಕೂಡ ಸಿದ್ದು ಜೊತೆಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯಸಭೆ ಬೇಡ, ರಾಜ್ಯದಲ್ಲೇ ಇರ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಮಧ್ಯಾಹ್ನ 12ವರೆಗೆ ಹೇಳಿದ್ವಿ, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಅದಾದ ಮೇಲೆ ಕಂಡೀಷನ್ಸ್ಗಳ ಲೀಸ್ಟನ್ನೇ ತೆಗೆದುಕೊಂಡು ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹಾರ್ತಾರೆ.
ಯಾವಾಗ ಈ ವಿಚಾರ ತಿಳಿತೋ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಕಂಡೀಷನ್ಗಳ ಲೀಸ್ಟೇ ರೆಡಿ ಇದೆ ಅಂತ ತಗೊಳ್ಳಿ, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಫ್ಲೈಟ್ ಬುಕ್ ಮಾಡ್ತಾರೆ. ಎಷ್ಟೊತ್ತಿಗೆ? ಇನ್ನೇನು ಒಂದೇ ಗಂಟೆ, 7:40 ಫ್ಲೈಟಲ್ಲಿ ಡಿ ಕೆ ಬ್ರದರ್ಸು ಡೆಲ್ಲಿಗೆ ಹಾರುತ್ತಾರೆ. ನಾಳೆ ಹೈಕಮಾಂಡ್ ನಾಯಕರ ಜೊತೆಗೆ ಸುದೀರ್ಘ ಚರ್ಚೆ, ಕೊಡುಕೊಳ್ಳುವ ವ್ಯವಹಾರ, ಕೊನೆ ಕ್ಷಣದಲ್ಲಿ ಭಾರೀ ಹಗ್ಗ ಜಗ್ಗಾಟ ಆಗ್ತಾ ಇದೆ ನೋಡಿ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಸಿಎಂ ಪಟ್ಟ? ಡಿಕೆ ಅಂತ ಹೇಳಲಾಗ್ತಾ ಇದೆ. ಬಟ್ ಡೆಲ್ಲಿಯಲ್ಲಿ ಕೊನೆ ಕ್ಷಣದ ಆಟ. ಅಯ್ಯೋ, ಕೈಗೆ ಬಂದ್ಬಿಟ್ಟಿದ್ಯಲ್ಲ ತುತ್ತು, ಬಾಯಿಗೆ ಹಾಕೋಬೇಕಲ್ಲ, ಅದಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಅವರ ಅಭಿಮಾನಿಗಳಿಗೂ ಹೇಳ್ಬಿಟ್ಟವ್ರೆ ಫ್ಲೆಕ್ಸು ಬ್ಯಾನರ್ ಹಾಕ್ಸೋದು. ಆಮೇಲೆ ಅವರ ಬೆಂಬಲಿಗರ ನಾಯಕರುಗಳಿಗೂ ಕೂಡ ಹೇಳ್ಬಿಟ್ಟಿದ್ದಾರೆ, ಎಲ್ಲೂ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಅದಕ್ಕೆ ಅವರ ಬೆಂಬಲಿಗ ನಾಯಕರು ಗಪ್ ಚುಪ್ ಆಗಿದ್ದಾರೆ, ಎಲ್ಲೂ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ. ಪಾಪ ಸಿದ್ದರಾಮಯ್ಯ ಬೆಂಬಲಿಗರು ನಾಯಕರುಗಳು ಕಣ್ಣೀರು ಹಾಕೊಂಡು ಹೋದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು. ಆದರೆ ಇವತ್ತು ಪ್ರೆಸ್ ಮೀಟಲ್ಲೂ ಮಾಧ್ಯಮದವರು ಕೇಳ್ತಾರೆ, ಯಾರು ಸರ್ ನೆಕ್ಸ್ಟ್ ಸಿಎಮ್ಮು? ಸಿದ್ದರಾಮಯ್ಯ ಅವರನ್ನ ಅಂತಾರಷ್ಟೇ ಸಿದ್ದರಾಮಯ್ಯ ಅವರು. ಹಂಗಂದ್ಬಿಟ್ಟು ಎದಳ್ತಾರೆ. ಡಿ ಕೆ ಶಿವಕುಮಾರ್ ಅವರೇ ನನ್ನ ನಂತರದ ಮುಖ್ಯಮಂತ್ರಿ, ಯಾವುದನ್ನು ಕೂಡ ಹೇಳಲ್ಲ. ಈಗ ಚೆಂಡು ಮತ್ತೊಮ್ಮೆ ದೆಹಲಿಯ ಅಂಗಳಕ್ಕೆ ಹೋಗಿದೆ. ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾರೆ. 3 ಗಂಟೆಗೆ ರಾಜೀನಾಮೆ ಕೊಟ್ಟು 3:10ಕ್ಕೆ ಪ್ರೆಸ್ ಮೀಟ್ ಮಾಡಿ 4:40 ಫ್ಲೈಟ್ಗೆ ಅಂತ ಸ್ಪೀಡ್ ನ್ಯೂಸ್ ಕನ್ನಡ ಮಧ್ಯಾಹ್ನ 12:15 ನಾವು ಹೇಳಿದ್ವಿ. 12:30 1 ಗಂಟೆಗೆ ಹೇಳಿಬಿಟ್ಟಿದ್ವಿ. ಯಾವಾಗ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹಾರ್ತಾರೆ ಅಂತ ಗೊತ್ತಾಯ್ತೋ, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟು 7:40 ಫ್ಲೈಟ್ಗೆ ಅವರು ಕೂಡ ಹೋಗ್ತಾ ಇದ್ದಾರೆ ದೆಹಲಿಗೆ. ನಾಳೆ ಹೈಕಮಾಂಡ್ ನಾಯಕರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆ ಕೂಡ ಆಗುತ್ತೆ. ಈ ಚರ್ಚೆ ಇದೆಯಲ್ಲ, ಇದೇ ಬಹಳ ಇಂಪಾರ್ಟೆಂಟು. ಸಿದ್ದರಾಮಯ್ಯ ಅವರು ಏನು ಸುಮ್ಮನೆ ಹೋಗ್ತಾ ಇಲ್ಲ, ಒಂದಷ್ಟು ಕಂಡೀಷನ್ಗಳ ಪಟ್ಟಿಯನ್ನೇ ತಗೊಂಡು ಹೋಗ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೋಯಲ್, ಎಲ್ಲ ಮುಗೀತು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಯ್ತು, ಪ್ರೆಸ್ ಮೀಟು ಆಯ್ತು, ಡೆಲ್ಲಿಗೆ ಹಾರಾಯ್ತು, ಇನ್ನೇನು ಎಲ್ಲವೂ ಮುಗೀತು. ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಅನ್ನುವಷ್ಟರಲ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸಿದ್ದರಾಮಯ್ಯ ಡೆಲ್ಲಿಗೆ ಹಾರ್ತಾ ಇದ್ದಂತೆ ಡಿ ಕೆನೂ ಕೂಡ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. 7:40ಕ್ಕೆ ಫ್ಲೈಟ್ ಇದೆ. ಏನಾಗ್ತಾ ಇದೆ ಜೋಯಲ್? ಪೂರ್ಣಿಮಾ, ಈಗ ಪ್ರಮುಖವಾಗಿ ರಾಜಕಾರಣವನ್ನ ಈಗ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನಿಜಕ್ಕೂ ಕೂಡ ಊಹಿಸೋದು ಬಹಳ ಕಷ್ಟ ಆಗಿದೆ. ಇಷ್ಟು ದಿನಗಳ ಒಂದು ಏನು ಸುದ್ದಿಗಳನ್ನ ಅಲ್ಲಗಳೆಯುವಂತ ಸಾಧ್ಯತೆಗಳು ಇದ್ವು. ಆದ್ರೆ ಇದೀಗ ಏನು ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದಾವೆ ಅಂತಂದ್ರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗದಿರುವಂತ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದಾವೆ. ಪ್ರಮುಖವಾಗಿ ಗಮನಿಸೋದಾದ್ರೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯ ಬೆನ್ನಲ್ಲಿ ಆಗಬಹುದಾದಂತಹ ಒಂದಷ್ಟು ಬೆಳವಣಿಗೆಗಳು ಏನಿದೆ ಅವನ್ನ ಪ್ರಮುಖವಾಗಿ ನೋಡೋದಾದ್ರೆ ಸಾಧ್ಯತೆಗಳನ್ನ ಮೊದಲು ತೆಗೆದುಕೊಳ್ಳೋದಾದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಮುಂದಿನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಇದು ಒಂದು ಕಡೆ. ಇದು ಪ್ರಮುಖವಾಗಿ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಏನು ಇಳಿದ ಬಳಿಕ ಯಾರು ಅನ್ನುವಂಥ ಪ್ರಶ್ನೆಗೆ ಇದು ಒಂದು ಉತ್ತರ ಇತ್ತು. ಹಾಗೇನೆ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವರೇನಾದ್ರೂ ಸಿಎಂ ಸ್ಥಾನಕ್ಕೆ ಕ್ಲೇಮ್ ಮಾಡ್ತಾರ, ಅದೇ ರೀತಿ ಸಿಎಂ ಆಪ್ತರು ಏನು ದಲಿತ ಕೂಗು ಅನ್ನುವಂತ ಅಸ್ತ್ರವನ್ನ ಇಟ್ಟುಕೊಂಡು ಎಲ್ಲೊಂದ್ ಕಡೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಕ್ ಮುಂದಾಗಿದ್ದಾರೆ ಅನ್ನುವಂತ ಒಂದಷ್ಟು ಮಾತುಕತೆಗಳು, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಅದರ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ, ಸ್ಪಷ್ಟವಾಗಿ ತಮ್ಮ ರಾಜೀನಾಮೆಯನ್ನ ನಾನು ಇವತ್ತು ಕೊಡ್ತೀನಿ ಅನ್ನುವಂತ ತಮ್ಮ ಮಾತಿಗೆ ಬದ್ಧರಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ಏನು ಸುದ್ದಿಗೋಷ್ಠಿಯಲ್ಲೂ ಕೂಡ ಏನ್ ಹೈಕಮಾಂಡ್ ಯಾರನ್ನ ಏನು ಸೂಚಿಸುತ್ತೋ ಇದು ಹೈಕಮಾಂಡ್ ನಾನಂತೂ ಹೈಕಮಾಂಡ್ ಹೇಳ್ದಂಗೆ
ಮೊದಲೇ ಏನು ಹೈಕಮಾಂಡ್ ಮಾತಿಗೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ರೆ ಅದೇ ಪ್ರಕಾರ ನಡೆದುಕೊಂಡಿದ್ದೇನೆ. ಇನ್ನು ಕೂಡ ತಾವೆಲ್ಲರೂ ಕೂಡ ಅದೇ ರೀತಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದೇ ರೀತಿಯಲ್ಲಿ ಸಾಗಿ ಅನ್ನುವಂತ ಸಂದೇಶವನ್ನ ನೀಡಿದ್ದಾರೆ. ಹೀಗಾಗಿ ಈ ಹೈಕಮಾಂಡ್ ಯಾರಿಗೆ ಸಿಎಂ ಅಂತ ಬೆರಳು ತೋರಿಸುತ್ತೋ ಅವರೇ ಸಿಎಂ. ಹಾಗೇನೆ ಏನ್ CLP ಸಭೆಯಲ್ಲಿ ಬಳಿಕ ತಾವು ಕೂಡ ಇದನ್ನ ಒಪ್ಪಿಕೊಂಡು ಹೋಗ್ಬೇಕು ಅನ್ನುವಂತ ರೀತಿಯಲ್ಲಿ ಇದೀಗ ತಿಳಿಸಿರುವಂತದ್ದು ಸಿದ್ದರಾಮಯ್ಯನವರದ್ದು ಏನು ರಾಜೀನಾಮೆ ಬಳಿಕ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಅಂಶ ಮೊದಲೇ ತಿಳಿದಂತ ವಿಚಾರ ಆಗಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ DK ಶಿವಕುಮಾರ್ ಅವರು ಕೂಡ ಏನು ದೆಹಲಿಗೆ ತೆರಳ್ತಾ ಇರುವಂತ ವಿಚಾರ, ಈ ವಿಚಾರ ಇನ್ನೂ ಕೂಡ ಏನು ಮುಂದಿನ ಸಿಎಂ ಏನು DK ಶಿವಕುಮಾರ್ ಅವರ ಅಥವಾ ಬೇರೆ ಯಾರಾದ್ರೂ ಆಗ್ತಾರ, ಒಟ್ಟಾರೆ ಮುಂದಿನ ಸಿಎಂ ಯಾರು ಅನ್ನುವಂತ ಕ್ವಶನ್ ಮಾರ್ಕ್ ಏನಿದೆ ಅದಕ್ಕೆ ಇನ್ನೂ ಕೂಡ ಉತ್ತರ ಸಿಗದಂತ ರೀತಿಯಲ್ಲೇ ಇದೆ. ಹೀಗಾಗಿ ಈ ಒಂದು ಬೆಳವಣಿಗೆ ಏನ್ ನಡೀತಾ ಇದೆ, ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ಹೋಗಿರುವಂತದ್ದು, DK ಶಿವಕುಮಾರ್ ಅವರು ಅದರ ಬೆನ್ನಲ್ಲೇ ದೆಹಲಿಗೆ ಹೊರಟಿರುವಂತದ್ದು, ಇದೆಲ್ಲ ಗಮನಿಸಿದ್ರೆ ಇನ್ನು ಕೂಡ ಕುರ್ಚಿ ಗಗ್ಗಂಟು ಹಾಗೆ ಒಂದು ರೀತಿಯಲ್ಲಿ ನಾಳೆವರೆಗೂ ಕೂಡ ಮುಂದುವರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಜೋಯಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಕುರ್ಚಿ ಗದ್ದಲ ಸದ್ಯಕ್ಕಂತೂ ಮುಗುದಿಲ್ಲ, ಈಗ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಹೇಳಿರಬೇಕು ನಾನು ರಾಜೀನಾಮೆ ಕೊಟ್ಟು ಬಂದು ಮಾತಾಡ್ತೀನಿ ಅಂತ ಹೇಳಿ. ಅದರಂತೆ ಒಂದಷ್ಟು ಪಟ್ಟಿಗಳನ್ನು ರೆಡಿ ಮಾಡಿ ಇಟ್ಕೊಂಡು ಹೋಗಿದ್ದಾರೆ ಹೈಕಮಾಂಡ್ ಬಳಿ. ನೋಡಪ್ಪ ನೋಡಿ, ನಾನು ನೀವು ಹೇಳ್ದಂಗೆ ಮತ್ತೊಂದು ಮರು ಮಾತಾಡದೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ಈಗ ನೀವು ನನ್ನ ಕಂಡೀಷನ್ಗಳಿಗೆ ಓಕೆ ಮಾಡಬೇಕು. ಏನು ಮಾಡುತ್ತೆ ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ. ಸಿದ್ದರಾಮಯ್ಯ ಅವರು ಆಲ್ರೆಡಿ ದೆಹಲಿ ಕಡೆಗೆ ಪ್ರಯಾಣ ಬೆಳೆಸಾಯಿತು. ಏನೇನು 1 ಅವರಲ್ಲಿ DK ಶಿವಕುಮಾರ್ ಅವರು ಕೂಡ ಹೋಗ್ತಾರೆ. ಸೊ ಮತ್ತಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಏನಾಗುತ್ತೆ ನಾಳೆಯ ಸಂಜೆಯ ಒಳಗಡೆ ಒಂದು ರೀತಿಯ ಸ್ಪಷ್ಟ ಚಿತ್ರಣವೇ ಗೊತ್ತಾಗುತ್ತೆ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ಈ ಕುರ್ಚಿ ಕಾದಾಟಕ್ಕೆ ಮೆಗಾ ಟ್ವಿಸ್ಟ್ಗಳು ಸಿಗ್ತಾ ಇರೋದು. ಸಿದ್ದು ರಾಜೀನಾಮೆ ಕೊಡ್ತಾ ಇದ್ದಂತೆ ಬಿಜೆಪಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ. ಈಗಾಗಲೇ ಅಖಾಡಕ್ಕೆ ಇಳಿದ ಬಿಜೆಪಿಯ 2 ಸಿಎಂಗಳು ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಹೆಂಗೆ ಕಾಂಗ್ರೆಸ್ನ ಬಣಗಳೊಂದಿಗೆ 2 ಸಿಎಂಗಳು ಸಂಪರ್ಕ ಮಾಡ್ತಾ ಇದ್ದಾರೆ. 2 ಬಣ, ಸಿದ್ದರಾಮಯ್ಯ ಅವರ ಬಣ, DK ಶಿವಕುಮಾರ್ ಅವರ ಬಣ. ನೆರೆ ರಾಜ್ಯದ ಸಿಎಂಗಳ ಮುಖಾಂತರ ಬಿಜೆಪಿ ದೊಡ್ಡ ಮಟ್ಟದ ರಣತಂತ್ರವನ್ನೇ ಹೆಣಿತಾ ಇದೆ. ರಾಜ್ಯ ನಾಯಕರಿಗೆ ಸೈಲೆಂಟ್ ಆಗಿರಬೇಕು ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಒಂದು ಕಡೆ ಸಿದ್ದು ಬಣದ ನಾಯಕರೊಬ್ಬರ ಜೊತೆಗೆ ಸತತವಾಗಿ ಮಾತುಕತೆ, 72 ಶಾಸಕರ ಬಲ ಇದೆ. ಸಿದ್ದು ಬಣದ ಲೀಡರ್ ಹೇಳಿರೋದು 72 ಶಾಸಕರ ಬಲ ಇದೆ ಸಿದ್ದರಾಮಯ್ಯ ಅವರಿಗೆ. ಮತ್ತೊಬ್ಬ ಮುಖ್ಯಮಂತ್ರಿ ಹೇಳಿರೋದು DK ಬಣದ ನಾಯಕರ ಜೊತೆಗೆ ಸಂಪರ್ಕ. ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ, ಬಿಜೆಪಿಯ ಮುಖ್ಯಮಂತ್ರಿ, 41 ಶಾಸಕರು ನಮ್ಮ ಜೊತೆಗಿದ್ದಾರೆ. ನೋಡಿ, CLP ಸಭೆಯನ್ನ ನೋಡಿಕೊಂಡು ಡಿಸೈಡ್ ಅಂತ ಹೇಳಿ 2 ಬಣದವರು ಈಗ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. DK ಬಣ ಕೈ ಮೇಲಾದ್ರೆ ಬಿಜೆಪಿ ಕೈ ಕುಲುಕುತ್ತಾ ಸಿದ್ದು ಆಪ್ತರ ಟೀಮು ಹಿಂಗೂ ಆಗಬಹುದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯ ಅವರು ಹೇಳಿದವರೇ ಸಿಎಂ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಕೈ ಅನ್ನುತ್ತಾ ಬಂಡೆ ತಂಡ. ನೋಡಿ, ಸಿದ್ದರಾಮಯ್ಯ ಅವರೇನಾದರೂ ಇಂಥವರೇ ಸಿಎಂ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡ್ರೆ DK ಶಿವಕುಮಾರ್ ಅವರ ತಂಡ ಏನಿದೆ, ಅವರ ಬಣ,
ಅವರು ಬಿಜೆಪಿ ಕೈ ಕುಲುಕುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಜೂನ್ 3ನೇ ತಾರೀಕಿನ ಒಳಗಡೆ ಕರ್ನಾಟಕ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಒಂದು ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಹಿಂಗೂ ಆಗಬಹುದು. ನೋಡಿ, ಒಂದು ಕಡೆ ಎಲ್ಲವೂ ಮುಗೀತು ಅನ್ನುವಷ್ಟರಲ್ಲೇ ಬಿಜೆಪಿ ಕೂಡ ಒಳಗೊಳಗೆ ಬೇರೆ ಬೇರೆ ರೀತಿಯ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇದೆ. ನಾವ್ಯಾಕೆ ಸುಮ್ಮನಿರಬೇಕು, ನಾವು ಏನಾದರೂ ಮಾಡಬೇಕಲ್ಲ. ಒಂದು ಕಡೆ ಕಾಂಗ್ರೆಸ್ನ ಬಣಗಳೊಂದಿಗೆ ಇಬ್ಬರು ಸಿಎಂಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಣದೊಟ್ಟಿಗೂ ಸಂಪರ್ಕದಲ್ಲಿದ್ದಾರೆ, ಸಿದ್ದರಾಮಯ್ಯ ಅವರ ಬಣದೊಟ್ಟಿಗೂ ಸಂಪರ್ಕದಲ್ಲಿರೋದು. ಈಗಾಗಲೇ ಸಿದ್ದು ಬಣದ ನಾಯಕರೊಬ್ಬರ ಜೊತೆಗೆ ಸತತವಾಗಿ ಮಾತುಕತೆಯೂ ಕೂಡ ಆಗಿದೆ. ಅವರು ಹೇಳಿರೋದು 72 ಶಾಸಕರ ಬಲ ಇದೆ, ಸಿದ್ದು ಬಣದ ಲೀಡರ್ ಹೇಳಿರೋದು. ಇನ್ನ 41 ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಡಿಕೆ ಟೀಮ್ ಹೇಳಿರೋದು. ಹಾಗಾಗಿ CLP ಸಭೆ ಆಗುತ್ತಲ್ಲ. ಈಗ ಇಬ್ರು ನಾಯಕರು ಡೆಲ್ಲಿಗೆ ಹೋಗಿದ್ದಾರೆ, ಡಿಕೆ ಹೊರಟಿದ್ದಾರೆ, ಸಿದ್ದರಾಮಯ್ಯ ಆಲ್ರೆಡಿ ಹೋಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಒಂದು ಮಾತುಕತೆ ಆಗಿ CLP ಸಭೆ ಆಗುತ್ತಲ್ಲ. ಸೊ CLP ಮೀಟಿಂಗ್ ಅನ್ನ ನೋಡಿಕೊಂಡು ಎರಡೂ ಬಣದವರು ಡಿಸೈಡ್ ಮಾಡ್ತಾರೆ. ಸಿದ್ದರಾಮಯ್ಯ ಅವರ ಬಣದವರು ಡಿಸೈಡ್ ಮಾಡ್ತಾರೆ, ಡಿಕೆ ಶಿವಕುಮಾರ್ ಅವರ ಬಣದವರು ಡಿಸೈಡ್ ಮಾಡ್ತಾರೆ. ಯಾರ ಕೈ ಮೇಲಾಗುತ್ತೆ ನೋಡ್ಕೊಂಡು ಡಿಸೈಡ್ ಮಾಡೋದು. ಇನ್ ಕೇಸ್ ಏನಾದರೂ ಡಿಕೆ ಬಣದ ಕೈ ಮೇಲಾದ್ರೆ ಬಿಜೆಪಿ ಕೈ ಕುಲುಕ್ತಾರ ಸಿದ್ದು ಆಪ್ಟರ್ ಟೀಮು, ಸಿದ್ದು ಬಣದವರ ಕೈ ಮೇಲಾದ್ರೆ ಡಿಕೆ ಟೀಮ್ ಅವ್ರೇನಾದ್ರೂ ಬಿಜೆಪಿ ಕೈ ಕುಲುಕ್ತಾರಾ, ಈ ರೀತಿಯೂ ಕೂಡ ಆಗಬಹುದು. ಇನ್ನು ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಸಹಜವಾಗೇ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಒಂದಷ್ಟು ಸಚಿವರುಗಳು, ಶಾಸಕರುಗಳು, ನಾಯಕರುಗಳು ಗುರುತಿಸಿಕೊಂಡಿದ್ದಾರೆ. ಅವರಿಗಂತೂ ಭರ್ಜರಿಯಾಗಿ ಗುಡ್ ನ್ಯೂಸು. ಅದರಲ್ಲೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಗೆ ಭರ್ಜರಿಯಾದಂತಹ ಗುಡ್ ನ್ಯೂಸ್. ಡಿಕೆಶಿ ಸಂಪುಟದಲ್ಲಿ ಲಕ್ಷ್ಮಿ ಮಿರಮಿರ ಮಿಂಚೋದು ಫಿಕ್ಸ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾಕ್ಪಾಟ್ ಹೊಡೆಯೋದ್ರಲ್ಲಿ ಅನುಮಾನ ಇಲ್ಲ. ಡಿಸಿಎಂ ಪಟ್ಟ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಸಿಎಂ ಪಟ್ಟ ಏನಾದ್ರೂ ಒಲಿಯುತ್ತಾ? ಹೆಬ್ಬಾಳ್ಕರ್ ಪರ ಡಿಕೆಶಿ ಮಲ್ಲಿಕಾರ್ಜುನ ಖರ್ಗೆ ಬ್ಯಾಟಿಂಗ್. ಹೆಬ್ಬಾಳ್ಕರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂತಟ್ ಕಳುಹಿಸಿದ್ದಾರೆ. 3 ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪವರ್. ಒಂದು ಲಿಂಗಾಯತ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಸಿಎಂ ಸ್ಥಾನ. ಈಗ ಆಲ್ರೆಡಿ ಮುನ್ಸ್ಕೊಂಡಿದ್ದಾರೆ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಕೈ ಏನಾದರೂ ಒಂದು ಸ್ಟ್ರಾಟರ್ಜಿ ಮಾಡಲೇಬೇಕಲ್ಲ. ಹಾಗಾಗಿ ಇವತ್ತಿನ ಗಮನಿಸಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪೇಜಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಒಂದಷ್ಟು ಫೋಟೋಸ್ಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅಲ್ಲಿ ಬಹಳಷ್ಟು ಜನ ಬೇಜಾರಲ್ಲಿದ್ದರು. ಅಯ್ಯೋ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಇದ್ದಾರಲ್ಲ, ಉತ್ತಮವಾದಂಥ ನಾಯಕರು, 3 ವರ್ಷ ಆಡಳಿತ ಮಾಡಿದ್ದಾರೆ, ಆಗ 5 ವರ್ಷ, ಈಗ 3 ವರ್ಷ, ಸಹಜವಾಗೇ ಬೇಜಾರದಲ್ಲಿದ್ದರು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿದ್ರು. ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಸದಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿರುತ್ತೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಅತ್ಯುತ್ತಮ ಪದವಿಗೇರುವ ಸಾಧ್ಯತೆಗಳು ಕೂಡ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನೋ 4 ಡಿಸಿಎಂ ಅನ್ನುವ ವಿಚಾರವೂ ಕೂಡ ನಿನ್ನೆಯಿಂದ ಕೇಳಿಬರ್ತಾ ಇದೆ. ಆ 4 ಡಿಸಿಎಂ ಅಲ್ಲಿ 1 ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಾದ್ರೂ ಕೂಡ ಆಶ್ಚರ್ಯ ಪಡಂಗಿಲ್ಲ. ನೋಡಿ, ಇದೆಲ್ಲದರ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಾದ ಮೇಲೆ ಸಿದ್ದರಾಮಯ್ಯ ಅವರು ತಮ್ಮ ಖಾತೆಯಲ್ಲಿ ಭಾವುಕವಾದಂತಹ ಪೋಸ್ಟ್ ಹಾಕಿದ್ದಾರೆ. ರಾಜೀನಾಮೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಭಾವುಕ ಪೋಸ್ಟ್, ನಿಮ್ಮ ಪ್ರೀತಿಗೆ ಧನ್ಯವಾದ, ಒಂದು ಸಹಿ ಹಾಕಿ ಟ್ವೀಟ್ ಕೂಡ ಮಾಡಿದ್ದಾರೆ. ಕರುನಾಡ ಜನತೆಗೆ ಕೈ ಮುಗಿತಾ ಇರುವಂತಹ ಪೋಸ್ಟ್ ಅದು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕನಸು ಕೂಡ ಕಂಡಿರಲಿಲ್ಲ.
ಆ ಕನಸನ್ನ ನನಸು ಮಾಡಿದ್ದು ನೀವು, ರಾಜಕೀಯ ಬದುಕಿನುದ್ದಕ್ಕೂ ಕೂಡ ಪ್ರೀತಿ ತುಂಬಿದ್ದು ನೀವು, ಇಲ್ಲಿಯ ತನಕ ನನ್ನ ಕೈ ಹಿಡಿದು ನಡೆಸಿದ ಕನ್ನಡಿಗರಿಗೆ ನಾನು ಚಿರಋಣಿ. ರಾಜೀನಾಮೆ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರವೇ ಸೀಮಿತ, ಆದರೆ ಸಕ್ರಿಯ ರಾಜಕಾರಣಕ್ಕಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ. ನೋಡಿ, ಸಂವಿಧಾನವೇ ನನಗೆ ಧರ್ಮ. ಅವರು ಇವತ್ತಿನ ಪ್ರೆಸ್ ಮೀಟ್ನ ಆರಂಭದಲ್ಲೂ ಕೂಡ ಅದೇ ಹೇಳಿದ್ರು, ಜನರೇ ನನ್ನ ಪಾಲಿನ ದೇವರು, ನನ್ನ ರಾಜೀನಾಮೆ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರ ಸೀಮಿತ, ಆದರೆ ಜನಸೇವೆಗೆ ಖಂಡಿತವಾಗ್ಲೂ ಕೂಡ ಅಲ್ಲ, ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ನಾನು ಸಾಮಾಜಿಕ ಕೆಲಸಗಳನ್ನು ಮಾಡ್ತೀನಿ, ಜನರ ಪರವಾಗಿರ್ತೀನಿ. ಬುದ್ಧ, ಬಸವ, ಬಾಬಾ ಸಾಹೇಬ್ರು, ಮಹಾತ್ಮ ಗಾಂಧೀಜಿಯವರ ಆದರ್ಶ ಎಲ್ಲವನ್ನ ಕೂಡ ನಾನು ಪಾಲಿಸ್ತೀನಿ. 48 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವಕಾಶ ವಂಚಿತ, ಶೋಷಿತ, ಬಡಜನರ ಪರವಾಗಿ ಪ್ರಾಮಾಣಿಕವಾಗಿ ದುಡಿದಂತಹ ಸಂತೃಪ್ತಿ ನಂಗಿದೆ. ಮುಖ್ಯಮಂತ್ರಿಯಾಗಿ ಜನಸೇವೆಗೆ ಅವಕಾಶ ಮಾಡಿಕೊಟ್ಟಂತಹ ಪಕ್ಷದ ಶಾಸಕರಿಗೆ, ನನ್ನ ಹೆಗಲಿಗೆ ಹೆಗಲಾಗಿ ದುಡಿದ ಸಂಪುಟ ಸಹೋದ್ಯೋಗಿಗಳಿಗೆ, ಅವಕಾಶ ಕೊಟ್ಟಂತಹ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನನ್ನ ರಾಜಕೀಯ ಬದುಕಿನುದ್ದಕ್ಕೂ ಪ್ರೀತಿ ತುಂಬಿದ, ಅಭಿಮಾನಿಸಿದ, ಇಲ್ಲಿಯ ತನಕ ಕೈ ಹಿಡಿದು ನಡೆಸಿದ ಹೃದಯವಂತ ಕನ್ನಡಿಗರಿಗೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಿ ಸುದೀರ್ಘವಾದಂತಹ ಪೋಸ್ಟ್ ಮಾಡಿ ನಾಡಿನ ಜನತೆಗೆ, 48 ವರ್ಷಗಳ ರಾಜಕೀಯ ಜೀವನಕ್ಕೆ ಮೆಟ್ಟಿಲಾಗಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟು ನುಡಿದಂತೆ ನಡೆದಿದ್ದಾರೆ. ಎಲ್ಲಿಯೂ ಕೂಡ ಚಕಾರವನ್ನ ಎತ್ತಲಿಲ್ಲ. ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಹೇಳುತ್ತೆ, ಸಿದ್ದರಾಮಯ್ಯ ಅವರು ಅದರಂತೆ ಇವತ್ತು 3 ಗಂಟೆಗೆ ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ಬಳಿಕ ಶಾಸಕ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರು ಏನು ಹೇಳಿದ್ರು ಆ ಪ್ರಕಾರ ನಡ್ಕೊಂಡ್ರು. ವರಿಷ್ಠರು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ. ದೆಹಲಿಯಿಂದ ಬಂದ ಮೇಲೆ ಸಭೆ ನಡೆಸಿ ಮುಂದಿನ ಸಿಎಂ ಯಾರು ಘೋಷಣೆಯಾಗುತ್ತೆ. ಸಿದ್ದರಾಮಯ್ಯ ಹೇಳಿದ್ದಾರೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ, ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗೋದಿಲ್ಲ. ಸಲೀಂ ಅಹಮದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಸರ್ಕಾರದಲ್ಲೂ ಮತ್ತು ಪಕ್ಷದಲ್ಲೂ ಕೂಡ ಪಕ್ಷದ ವರಿಷ್ಠರು ಅವ್ರಿಗೆ ಏನು ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ವರ್ಷ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನು ಹೇಳಿದ್ರು ಅದನ್ನ ಮಾತು ನಾನು ಕೇಳ್ತೀನಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, 8 ವರ್ಷ ಮಾಡಿಕೊಡಿ ಮಾತನ್ನ ಹೇಳಿದ್ರು. ಅದು ಇವತ್ತು ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಇವತ್ತು ಎಲ್ಲರೂ ಒಟ್ಟಾಗಿ ತಾವು ನೋಡಿದ್ರಿ, ಅದು ಮುಖ್ಯಮಂತ್ರಿ ಇರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಇವತ್ತು ರಾಜಭವನ್ಗೂ ಹೋಗಿದ್ರು. ಅದೇ ರೀತಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕೂತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ತೀರ್ಮಾನ ಆಗತ್ತೆ. ಇವತ್ತು ಡೆಲ್ಲಿಗೆ ಹೋಗ್ತಾರೆ, ಬಂದ್ಮೇಲೆ ಮೀಟಿಂಗ್ ಆಗತ್ತೆ. ನಂತರ ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು. ರಾಷ್ಟ್ರದ ರಾಜಕಾರಣದ ಬಗ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಒಂದು ಒತ್ತಾಯ ಕೂಡ ಮಾಡಿದ್ದಾರೆ ಹೈಕಮಾಂಡ್. ನೋಡಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಬಿಜೆಪಿ ಟ್ವೀಟ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ನ ಕಾಲೆಳೆದಿರೋದು. ರಾಜ್ಯ ಬಿಜೆಪಿ ಏನಂತ ಟ್ವೀಟ್ ಮಾಡಿದ್ದಾರೆ? ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯ. ಸುದೀರ್ಘವಾಗಿ ರಾಜ್ಯದ ಜನರಿಗೆ ಪತ್ರ ಕೂಡ ಬರೆದಿದ್ದಾರೆ. ಕುರ್ಚಿ ಕಚ್ಚಾಟದ ಪ್ರಹಸನಕ್ಕೆ ತಾತ್ಕಾಲಿಕ ಅಂತ್ಯ ದೊರೆತಿದೆ. ಇದರಿಂದ ಕನ್ನಡಿಗರಿಗೆ ನಯಾ ಪೈಸೆ ಪ್ರಯೋಜನ ಇಲ್ಲ. ದಲಿತರ ಹಣ ದುರ್ಬಳಕೆ ಇದೇ ಕೈನ 3 ವರ್ಷಗಳ ಸಾಧನೆ. ಈಗ ರಾಜೀನಾಮೆ ಎಂಬ ಅಲ್ಪ ವಿರಾಮ ಅಷ್ಟೇ, ಮತ್ತಿದು ಕಂಟಿನ್ಯೂ ಆಗುತ್ತೆ. ಕಾಂಗ್ರೆಸ್ ತೊಲಗೋವರೆಗೂ ರಾಜ್ಯದ ಜನ ನೆಮ್ಮದಿಯಾಗಿರಕ್ಕಾಗಲ್ಲ. ಟ್ವೀಟ್ನ
ಮುಖಾಂತರ ರಾಜ್ಯ ಬಿಜೆಪಿ ಕಾಂಗ್ರೆಸ್ ಕಾಲೆಳೆದಿರೋದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ಬಿಜೆಪಿ ಟ್ವೀಟ್ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಕಾಂಗ್ರೆಸ್ನ ಕಾಲೆಳೆಯುವ ಪ್ರಯತ್ನ ಮಾಡಿದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಕರ್ನಾಟಕ ಬಿಜೆಪಿ ಮಾಡಿರುವಂತಹ ಟ್ವೀಟ್. ದಲಿತರ ಹಣ ದುರ್ಬಳಕೆ, ಇದು ಕಾಂಗ್ರೆಸ್ ಸರ್ಕಾರ ಮಾಡಿರೋ 3 ವರ್ಷದ ಸಾಧನೆ. ಇದನ್ನು ಬಿಟ್ಟು ಏನೂ ಮಾಡಿಲ್ಲ. ತಾತ್ಕಾಲಿಕ ಅಂತ್ಯ ಅಷ್ಟೇನೆ ಈ ಕುರ್ಚಿ ಕಚ್ಚಾಟದ ಪ್ರಹಸನಕ್ಕೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಏನು ದೊಡ್ಡದಾಗಿ ಬದಲಾವಣೆ ಏನಾಗಲ್ಲ, ನಯಾ ಪೈಸೆ ಪ್ರಯೋಜನವೂ ಇಲ್ಲ. ದಲಿತರ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರಷ್ಟೇ ಇವರು. ಈಗ ಅಲ್ಪ ವಿರಾಮ ಇಟ್ಟಿದ್ದಾರಷ್ಟೇ ರಾಜೀನಾಮೆ ಅಂತ ಹೇಳ್ಬಿಟ್ಟು. ಈ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ತೊಲಗೋವರೆಗೂ ರಾಜ್ಯದ ಜನ ನೆಮ್ಮದಿಯಾಗಿರಲ್ಲ. ಈ ರೀತಿಯ ಟ್ವೀಟ್ ಮಾಡಿರೋದು ಕರ್ನಾಟಕ ಬಿಜೆಪಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.